ಧಾರವಾಡದ ಬಿಜೆಪಿ ಮುಖಂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕರಾಗಿದ್ದಂತಹ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಜನರು ಅಪರಾಧಿಗಳು ಎಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ನೀಡಿದೆ. ಇವರಿಗೆ ನಾಳೆ ಶಿಕ್ಷೆ ಕೂಡ ಪ್ರಕಟ ಆಗ್ತಾ ಇದೆ. ಆದರೆ ಯಾವ ಪ್ರಮಾಣದಲ್ಲಿ ಶಿಕ್ಷೆ ಆಗುತ್ತೆ ಅನ್ನೋದನ್ನು ನೋಡೋದಾಯ್ತಂದರೆ, ಈಗ ಕೊಲೆ ಮತ್ತು ಒಳಸಂಚಿನ ಹಿನ್ನೆಲೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಈಗ ಅಪರಾಧಿ ಅಂತಂದೇಳ್ಬಿಟ್ಟು ಕೋರ್ಟ್ ಹೇಳಿದೆ. ಆದರೆ ಅವರು ಎಷ್ಟು ಪ್ರಮಾಣದಲ್ಲಿ ಅಂದರೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ನಾಳೆ ಕೋರ್ಟ್ ತೀರ್ಮಾನ ಮಾಡಿ ಆದೇಶ ಹೊರಡಿಸಲಿದೆ. ಆದರೆ ಅದಕ್ಕೂ ಮುಂಚೆ ಈಗ ಜನರಲ್ಲಿ ಕಾಡ್ತಿರೋ ಒಂದು ಪ್ರಶ್ನೆ ಏನಂದರೆ, ವಿನಯ್ ಕುಲಕರ್ಣಿ ಹಾಲಿ ಶಾಸಕ, ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರೋಂಥ ವಿನಯ್ ಕುಲಕರ್ಣಿ ಅವರು ಈಗ ಅವ್ರ ಶಾಸಕ ಸ್ಥಾನವನ್ನು ಕಳೆದುಕೊಳ್ತಾರಾ, ಈ ನಾಳೆಯಿಂದನೇ ರದ್ದಾಗುತ್ತಾ, ಶಿಕ್ಷೆ ಪ್ರಕಟ ಆದ ತಕ್ಷಣ ಅವರು ಶಾಸಕ ಸ್ಥಾನ ಕಳ್ಕೊಂಡು ಜೈಲಿಗೆ ಸೇರ್ತಾರ ಅನ್ನೋದು ತುಂಬ ಜನರಿಗೆ ಅನುಮಾನ ಕಾಡ್ತಾ ಇದೆ. ಅಂದರೆ ಈಗೇನು ಶಿಕ್ಷೆ ಪ್ರಕಟ ಮಾಡುತ್ತೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಏನಾದರೂ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆದರೆ ಅವರ ಶಾಸಕ ಸ್ಥಾನ ಅನರ್ಹ ಆಗುತ್ತೆ, ಅವರು ಶಾಸಕ ಸ್ಥಾನವನ್ನು ಕಳೆದುಕೊಳ್ತಾರೆ. ಒಂದು ವೇಳೆ ಏನಾದರೂ ಶಾಸಕ ಸ್ಥಾನ ಅನರ್ಹ ಆಗಬಾರ್ದು ಅಂತಂದೇಳ್ಬಿಟ್ಟು ಜನಪ್ರತಿನಿಧಿಗಳ ನ್ಯಾಯಾಲಯದ ಏನು ತೀರ್ಪು ಇದೆ ಅದನ್ನು ಪ್ರಶ್ನೆ ಮಾಡ್ಕೊಂಡು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರೆ ಅವರು ಅಲ್ಲಿ ಶಾಸಕರಿಗೆ ಮೊದಲು ಕೇಳೋದೇನೆಂದರೆ, ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದನ್ನು ರದ್ದು ಮಾಡಿ ನಮ್ಮ ಶಾಸಕ ಸ್ಥಾನಕ್ಕೆ ಏನಿದೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ಆಮೇಲೆ ತಮಗೆ ಜಾಮೀನು ತೀರ್ಪು ಬರೋವರೆಗೂ, ಇಲ್ಲಿ ಆದೇಶ ಪ್ರಕಟ ಆಗೋವರೆಗೂ ತಮ್ಮನ್ನು ಜೈಲಿನಿಂದ ಹೊರಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಂದೇಳ್ಬಿಟ್ಟು ಅರ್ಜಿಯನ್ನು ಹಾಕತ್ತಾರೆ. ಆ ಸಂದರ್ಭದಲ್ಲಿ ಈಗ 30 ದಿನ ಒಳಗಾಗಿ ಅವರು ಏನಾದರೂ ಹೈಕೋರ್ಟ್ಗೆ ಮೇಲ್ಮನವಿ ಹೋಗಿಬಿಟ್ಟು ತಮಗೆ ಕೆಳಹಂತದ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಅದಕ್ಕೆ ತಡೆ ಕೊಡಿ ಅಂತಂದೇಳ್ಬಿಟ್ಟು ತಡೆಯನ್ನು ತಾಂಬಂದರೆ ಅವರ ಶಾಸಕ ಸ್ಥಾನ ಇನ್ನೂ ಕಂಟಿನ್ಯೂ ಆಗುತ್ತೆ. ಒಂದು ವೇಳೆ ಹೈಕೋರ್ಟ್ನಲ್ಲೂ ಕೂಡ ಅವರೇನಾದರೂ ಅಪರಾಧಿ, ಶಿಕ್ಷೆ ಕೆಳಹಂತದ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಅದನ್ನು ಎತ್ತಿ ಹಿಡಿದ್ರೆ ಅಲ್ಲೂ ಕೂಡ ಶಾಸಕ ಸ್ಥಾನ ರದ್ದಾಗುವಂಥ ಸಾಧ್ಯತೆ ಇದೆ. ಅದನ್ನು ಒಂದು ವೇಳೆ ಮೀರಿ ಅವರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು. ಸುಪ್ರೀಂ ಕೋರ್ಟ್ಗೆ ಹೋದಾಗಲೂ ಕೂಡ ಅವರು ಕೆಳಹಂತದ ನ್ಯಾಯಾಲಯ ಏನಿದೆ ಅದನ್ನು ತಡೆ ಕೊಡಿ ಅಂತ ಕೇಳ್ತಾರೆ, ಅಲ್ಲೂ ಕೂಡ ಅವರು ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಸದ್ಯಕ್ಕಂತೂ ಶಾಸಕ ಸ್ಥಾನ ಹೋಗುತ್ತಾ ಅನ್ನೋರಿಗೆ ಇದು ಸ್ಪಷ್ಟ ಉತ್ತರ ಆಗಿದೆ. ಆಮೇಲೆ ಇಲ್ಲಿ ಇಡೀ ರಾಜ್ಯದಲ್ಲಿ ಪ್ರಕರಣವನ್ನು ನೋಡೋದಾಯ್ತಂದರೆ, ಒಬ್ಬ ಪ್ರಭಾವಿ ಶಾಸಕ ಸಚಿವ ಅಂದರೆ ಇದು ಕೊಲೆ ಪ್ರಕರಣ ನಡೆದಂಥ ಸಂದರ್ಭ ಯಾವುದು ಅಂದರೆ, ವಿನಯ್ ಕುಲಕರ್ಣಿ ಅವರು ಸಚಿವ ಸ್ಥಾನದಲ್ಲಿದ್ದರು, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ತಮ್ಮ ಅಧಿಕಾರವನ್ನು ಬಳಕೆ ಮಾಡ್ಕೊಂಬಿಟ್ಟು ಇವರು ಕೊಲೆಯನ್ನು ಮಾಡಿಸ್ತಾರೆ ಅಂತಂದೇಳ್ಬಿಟ್ಟು ಈಗ ಅಪರಾಧದಲ್ಲಿ ಸಾಬೀತಾಗಿದೆ. ಆದರೆ ಪುನಃ ಏನಾಗಿದೆ, ಇವರು ತಮ್ಮ ಕೊಲೆ ಪ್ರಕರಣನ ಮುಚ್ಚಿ ಹಾಕಲಿಕ್ಕೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಬಳಸ್ಕೊಂಡು ಇವರು ಒಳಸಂಚು ಮಾಡಿ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲೂ ಕೂಡ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಈಗ ಅಪರಾಧಿಗಳೆಂದು ಕೋರ್ಟ್ ತೀರ್ಮಾನ ಮಾಡಿದೆ. ಅಂದರೆ ಅವ್ರಿಗೂ ಕೂಡ ನಾಳೆ ಶಿಕ್ಷೆ ಪ್ರಕಟ ಆಗುತ್ತೆ. ಒಟ್ಟಾರೆಯಾಗಿ 21 ಆರೋಪಿಗಳಲ್ಲಿ ಈಗ 17 ಜನ ಅಪರಾಧಿಗಳು ಆಗಿದ್ದಾರೆ. ಇನ್ನು ಇಬ್ಬರನ್ನ ಏನು ಮಾಡಿದೆ, ಅವ್ರನ್ನ ಅಪರಾಧಿಗಳಲ್ಲ ಅಂತಂದೇಳ್ಬಿಟ್ಟು ಅವ್ರನ್ನ ವಜಾಗೊಳಿಸಿದೆ. ಉಳಿದಂತೆ 2 ಆರೋಪಿಗಳನ್ನು, ಬಸವರಾಜ ಮುತ್ತಗಿ ಮತ್ತು ಇನ್ನೊಬ್ಬರು ಆರೋಪಿಗಳನ್ನು ಅವರನ್ನು ಮಾಫಿ ಸಾಕ್ಷಿ ಅಂತಂದೇಳ್ಬಿಟ್ಟು ಪರಿಗಣನೆ ಮಾಡಿದೆ. ಎಲ್ರಿಗೂ ಕೂಡ ನಾಳೆ ಯಾವ ಪ್ರಮಾಣದ ಶಿಕ್ಷೆ ಆಗುತ್ತೆ ಅನ್ನೋದ್ರ ಮೇಲೆ ಇಡೀ ರಾಜ್ಯದ ಜನರು ಕಣ್ಣಿಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಕೇಸು ಇದನ್ನ ಕಾದು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.